ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶ್ರೀ ಶಿವಶರಣ ಮಾದರ ಚೆನ್ನೈ ಸೇನಾ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ. ಡಿಸೆಂಬರ್ 18ರಂದು ಸಂಸತ್ತಿನ ಅಧಿವೇಶನದಲ್ಲಿ ಅಂಬೇಡ್ಕರ್ ಬಗ್ಗೆ ಇನ್ನೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ 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 ಅಂತ ಹೇಳುತ್ತಾರೆ. ಇದರ ಬದಲಾಗಿ ದೇವರನ್ನು ಇಷ್ಟು ಸಾರಿ ನೆನೆದರೆ 7 ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಅವಹೇಳನಕಾರಿ ಹೇಳಿಕೆ ನೀಡುವ ಮೂಲಕ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಖಂಡನೀಯ ಎಂದು ಹೇಳಿದರು. ನೀಡಿದ್ದಕ್ಕೆ ಮಂತ್ರಿ ಸ್ಥಾನದಿಂದ ವಜಾ ಮಾಡುವ ಬಗ್ಗೆ ಮಾನ್ಯರಲ್ಲಿ ಈ ಮೂಲಕ ಶ್ರೀ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು ಕರ್ನಾಟಕ ರಾಜ್ಯ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 17/12/2024ರಂದು ಸಂಸತ್ತಿನಲ್ಲಿ ಮಾನ್ಯ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ರವರು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಬಗ್ಗೆ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ 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 ಅಂತ ಹೇಳುತ್ತಾರೆ. ಇದರ ಬದಲಾಗಿ ದೇವರನ್ನು ಇಷ್ಟು ಸಾರಿ ನೆನೆದರೆ 7 ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿದ್ದು, ಈ ಹೇಳಿಕೆಯು ಖಂಡನೀಯವಾಗಿದ್ದು ಸಮಿತಿಯಿಂದ ಇದನ್ನು ಖಂಡಿಸಲಾಗಿದೆ. ಅತಿ ಮಹತ್ವದ ಭಾರತ ಸಂವಿಧಾನವನ್ನು ರಚಿಸಿದ ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಅಪಮಾನ ಮತ್ತು ಅವಹೇಳನ ಮಾಡಿದ ಭಾರತದ ಗೃಹ ಮಂತ್ರಿಗಳಾದ ಅಮಿತ್ ಶಾ ರವರನ್ನು ಸಂಪುಟದಿಂದ ವಜಾಗೊಳಿಸುವ ಕ್ರಮ ಜರುಗಿಸಬೇಕೆಂದು ಈ ಮನವಿ ಪತ್ರದ ಮೂಲಕ ವಿನಂತಿಸಿಕೊಳ್ಳಲಾಗಿದೆ. ಸ್ವತಂತ್ರ ಹೋರಾಟಗಾರರಾದ ಬೆಳವಡಿ ವಡ್ಡರ ಶ್ರೀ ಯಲ್ಲಣ್ಣ ಅವರ ಪುತ್ಥಳಿ ನಿರ್ಮಾಣಕ್ಕೆ ಸ್ಥಳ ಕಾಯ್ದಿರಿಸುವಂತೆ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ನಗರದ ರಂಗಮಂದಿರಕ್ಕೆ ಹೋಗುವ ರಸ್ತೆಯ ಬದಿಗೆ ಒಂದು ಸ್ಥಳ ಅಥವಾ ಮಾನವಿಕೆರೆಯ ರಸ್ತೆಯ ಪಕ್ಕದಲ್ಲಿ ಸ್ಥಳ ಕಾಯ್ದಿರಿಸುವಂತೆ ಮನವಿ ಮಾಡಿದರು. ಸ್ವತಂತ್ರ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣ ಬಲಗೈ ಬಂಟ ಬೆಳವಡಿ ವಡ್ಡರ ಶ್ರೀ ಯಲ್ಲಣ್ಣ ಅವರ ಪುತ್ಥಳಿ ನಿರ್ಮಾಣಕ್ಕೆ ಸಮಾಜ ತೀರ್ಮಾನಿಸಲಾಗಿದೆ. ಆದ್ದರಿಂದ ನಮ್ಮ ಮಾನವಿಯನ್ನು ಪರಿಗಣಿಸಿ ಈ ಕೂಡಲೇ 2 ಸ್ಥಳಗಳಲ್ಲಿ ಯಾವುದಾದರೂ ಒಂದು ಕಡೆ ಸ್ಥಳ ಕಾಯ್ದಿರಿಸಿ ಎಂದು ಮನವಿ ಮಾಡಿದರು. ಇಡಲು ನಮ್ಮ ಸಮಾಜ ತೀರ್ಮಾನಿಸಲಾಗಿದೆ. ಕಾರಣ ದಯಾಳುಗಳಾದ ತಾವು ಎಲ್ಲರ ಅಚ್ಚುಮೆಚ್ಚಿನ ಶಾಸಕರಾದ ಶ್ರೀ ವಡ್ಡರ ಸಿನ್ನರವರ ವಸ್ತುವಿನ ಅವಕಾಶ ಮತ್ತು ಅನುದಾನಕ್ಕಾಗಿ ಈ ಪತ್ರದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದೇವೆ. ತಮ್ಮ ವಿಶ್ವಾಸಿ ನಮ್ಮಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಡಾಕ್ಟರ್ B.R. ಅಂಬೇಡ್ಕರ್ ಸೇನಾ ಸಮಿತಿ ರಾಷ್ಟ್ರಪತಿಗಳಿಗೆ ಮನವಿ ರವಾನಿಸಿ ಒತ್ತಾಯಿಸಿದೆ. ಅಧಿವೇಶನದಲ್ಲಿ ಮಾತನಾಡುವಾಗ ದೇಶದ ಮಹಾನ್ ಅಪ್ರತಿಮೆ ನಾಯಕ ಜಗತ್ತು ಬೆಳಗಿದ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ ಗೃಹ ಸಚಿವರ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಕಾನೂನು ಕ್ರಮ ಕೈಗೊಂಡು ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡುವ ಕುರಿತು ಈ ಕೆಳಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ B.R. ಅಂಬೇಡ್ಕರ್ ಸೇನಾ ಸಮಿತಿ ದಲಿತ ಒಕ್ಕೂಟ ಸೇನಾ ಸಮಿತಿ ವತಿಯಿಂದ ಮನವಿ ಮಾಡಿಕೊಳ್ಳುವುದೇನೆಂದರೆ, ಸಂಸತ್ ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಅಧಿವೇಶನದಲ್ಲಿ ಮಾತನಾಡುವಾಗ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತನಾಡಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ವರ್ತನೆ ಮಾಡಿದ ಮಾನ್ಯ ಗೃಹ ಸಚಿವರ ವರ್ತನೆ ತೀವ್ರವಾಗಿ ಖಂಡಿಸುತ್ತೇವೆ. ಈ ಸಮಾಜದಲ್ಲಿ ಸಮಾನತೆ ನೋಡುವ ದೃಷ್ಟಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ತಂದೆಯವರಾದ ರಾಮಜಿ ಸತ್ಪಾಲ್ ಇವರ ಗುಣದಿಂದ ಸಮಾಜದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಸಮಾಜದಲ್ಲಿ ಶಿಕ್ಷಣ, ಸಮಾನತೆ, ವೋಟ್ ಬ್ಯಾಂಕ್, ಸಂವಿಧಾನದ ಅಡಿಯಲ್ಲಿ ಕಲ್ಪಿಸಿದ ಹಿಂದುಳಿದ ವರ್ಗಗಳ ಅಸ್ಪೃಶ್ಯ ಜನಾಂಗದವರ ಬದುಕು ರೂಪಿಸುವ ತಮ್ಮ ಜೀವನವೇ ಈ ಸಮಾಜಕ್ಕೆ ಅರ್ಪಿಸಿದ್ದಾರೆ. ಸಂವಿಧಾನ ಬರುವ ಮುಂಚೆ ಈ ದೇಶದಲ್ಲಿ ಮೇಲ್ಜಾತಿಯವರ ಮಾಡಿದ ದೌರ್ಜನ್ಯಕ್ಕೆ ಒಳಗಾದ ಅಸ್ಪೃಶ್ಯ ಜನಾಂಗದವರ ಮೇಲೆ ನಾನಾ ರೀತಿಯ ದೌರ್ಜನ್ಯ, ಲೈಂಗಿಕ ಕಿರುಕುಳ ಘಟನೆಗಳು ಇತಿಹಾಸದಲ್ಲಿ ನೋಡಿದಾಗ ನಾವುಗಳು ದೌರ್ಜನ್ಯಕ್ಕೆ ಒಳಗಾದ ಮೇಲ್ಜಾತಿಗಳ ಏಕೆ ಈ ಭೂಮಿಯ ಮೇಲೆ
ಸೌಂಡ್ ಬಿಟ್ಟು ಮೈಕ್. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದ ಮೇಲ್ಮನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಹೇಳನ ಶಬ್ದ ಬಳಸಿದ್ದು ಖಂಡನೀಯ. ಕ್ಷಮೆ ಕೇಳದಿದ್ದರೆ ಮುಂದಿನ ದಿನಗಳಲ್ಲಿ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಸಮಿತಿ ನಿರ್ಮಲಾ ಬೆಣ್ಣೆ ಅಸಮಾಧಾನ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಭಾರತ ದೇಶದಲ್ಲಿ ಹೆಣ್ಣಿಗೆ ಒಂದು ದೊಡ್ಡ ಸ್ಥಾನವಿದೆ. ಆದರೆ ಬಿಜೆಪಿ ಅವರ ಪಾಲಿಗೆ ಹೆಣ್ಣು ಎಂದರೆ ಕೇವಲ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ ಸಿಟಿ ರವಿ ಅವರು ಅವರ ಹಾಸಿಗೆ ಎತ್ತಲು ಹೋಗಿದ್ದಾರೆ ಎಂದು ಪ್ರಶ್ನಿಸಿದರು. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಹೆಣ್ಣಿಗೆ ಗೌರವ ಕೊಡುವುದು ತಿಳಿಯುತ್ತದೆ. ಮನೆಯಲ್ಲಿ ಅಕ್ಕ, ತಂಗಿ, ಮಗಳು, ಹೆಂಡತಿ ಇದ್ದಿದ್ದರೆ ಈ ಥರ ಮಾತನಾಡುತ್ತಿರಲಿಲ್ಲ. ಹೀಗೆ ಮಾತನಾಡಿರುವುದು ಸಿಟಿ ರವಿ ಅವರ MLC ಸ್ಥಾನಕ್ಕೆ ಗೌರವ ತರುವಂಥದ್ದಲ್ಲ. ಇನ್ನಾದರೂ ಎಚ್ಚೆತ್ತುಕೊಂಡು ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷಮೆ ಕೇಳದಿದ್ದರೆ ಅವರ ಮನೆ ಮುಂದೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ತಾಯಿ ಇಲ್ವಾ, ತಂಗಿ ಇಲ್ವಾ, ಮಗಳಿಲ್ವಾ, ಅವರು ಇವರೆಲ್ಲ ಇದ್ದು ಈ ತರ ಮಾತಾಡ್ಯಾರಂದ್ರೆ ಇದು ಒಂದು ಹೆಣ್ಮಕ್ಳಿಗೆ ಬಿಜೆಪಿ ಅವರು ತೋರಿಸ್ತಾ ಇರೋದು ಇದೊಂದು ಅಗೌರವ ಅಂತ ಹೇಳ್ತೀವಿ ನಾವು. ಗೌರವ ಅಲ್ಲ ಇದು, ಹೆಣ್ಮಕ್ಳಿಗೆ ಕೊಡುವಂತ ಗೌರವ ಬಿಜೆಪಿ ಅವರು ಮಾಡ್ತಾ ಇರೋದು ಇದೊಂದು ಕೆಟ್ಟ ಒಂದು ಸಂದೇಶ. ಇದು ಹೆಣ್ಣು ಮಕ್ಕಳಿಗೆ ಒಂದು ಕೆಟ್ಟ ಸಂದೇಶ. ಯಾಕಂದ್ರೆ ಎಲ್ಲಾ ರೀತಿಯಲ್ಲಿ ಹೆಣ್ಮಕ್ಳಿದ್ದೇವೆ ಅಂದ್ರೆ ಎಲ್ಲರೂ ಹೆಣ್ಮಕ್ಳು ನಮ್ಮ ಮೇಲೆ ನಮಗ್ ಕಾಣಂಗಿಲ್ಲ. ಇವ್ರೇನ್ ಹಾಸಿಗೆ ತಕ್ಕ ಹೋಗಿದ್ರ ಅವ್ರು ನೋಡ್ಲಿಕ್ಕೆ ಯಾವ ರೀತಿ ಮಾತಾಡ್ಲಿಕ್ಕೆ? ಮೇಡಮ್ ಅವ್ರ ಹಾಸಿಗೆ ತಕ್ಕ ಹೋಗಿದ್ರ ಈ ರೀತಿ ಮಾತಾಡ್ಲಿಕ್ಕೆ? ಎಷ್ಟು ಅವಾಚ್ಯ ಶಬ್ದ. ಅವ್ರು ಹೇಳ್ತಾರೆ ಅವ್ರ ಅಣ್ಣ ತಮ್ಮರು ಬಂದು ಗಲಾಟೆ ಮಾಡಿದ್ರು, ಗೇಟ್ ಮುರಿದ್ರು ಅಂತ ಹೇಳಿ. ಅದು ಯಾವ CCTV ಕ್ಯಾಚ್ ಆಗಿದೆ? ಸದನದಲ್ಲಿ ಇವ್ರು ಮಾಡಿದ್ದೊಂದೇ ನೋಡ್ಬೋಗ. ಸಭಾಪತಿಯವರು ಆ ಟೈಮಲ್ಲಿ ಇರ್ಲಿಲ್ಲ, ಮೈಕ್ ಅನ್ನು ಕೆಳಗೆ ತರಿಸಿ ಹೋಗ್ಬಿಟ್ರು. ಅವ್ರು ಇಷ್ಟು ಅವಾಚ್ಯ ಶಬ್ದ ಕೇಳಿದ್ರು. ಎಲ್ಲ ನಮ್ಮ MLAಗಳಿದ್ರು, MLAಗಳಿದ್ರು, ಎಲ್ಲ ಮಿನಿಸ್ಟರ್ಗಳು ಇದ್ರು. ಆದ್ರೆ ಎಲ್ಲರ ಜೊತೆಗೆ ವಾದ ಮಾಡ್ಬೇಕಾದ್ರೆ ಅವ್ರೊಬ್ಬರನ್ನೇ ಟಾರ್ಗೆಟ್ ಮಾಡಿದ್ರು ಮೇಡಮ್ ಅವರಂದ್ರೆ. ಅಂದ್ರೆ ಹೆಣ್ಮಕ್ಳು ಅಂದ್ರೆ ಒಂದು ಬಿಜೆಪಿ ಅವರಿಗೆ ಏನಾಗಿರೋದ್ರೆ ಒಂದು ಸಲೀಸು ಮಾತು. ಹಿಂದಕ್ಕೊಮ್ಮೆ ಜಾರಕಿಹೊಳಿ ಅವರು ಅದೇ ರೀತಿ ಮಾತಾಡಿದ್ರು. ಈಗ ಮತ್ತೆ ಸಿಟಿ ರವಿ ಅವರು. ನಮ್ಮವ್ರು ಯಾರಾದ್ರೂ ಹೆಣ್ಮಕ್ಳ ಬಗ್ಗೆ ಕಾಂಗ್ರೆಸ್ ಅವರು ಎಂದಾದ್ರೂ ಒಂದಿನ ಮಾತಾಡಿದಾರೆ ಈ ರೀತಿ? ಡಿಸೆಂಬರ್ 27 ಅಮಿತ್ ಶಾ ಹೇಳಿಕೆ ಖಂಡಿಸಿ ಪ್ರತಿಭಟನೆ. ರಾಯಚೂರು ಸಂವಿಧಾನದ ಕರ್ತೃ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಜವಾಬ್ದಾರಿ ಹೊತ್ತ ಅಮಿತ್ ಶಾ ಅವರು ಯಾಕೆ ಹೀಗೆ ಮಾತನಾಡಿದರೋ ಗೊತ್ತಿಲ್ಲ. ಇಲ್ಲಿ ಸಂವಿಧಾನದ ಬಗ್ಗೆ ಹೇಳಷ್ಟು ಜವಾಬ್ದಾರಿ ಇಲ್ಲ ಎಂಬುದು ತಿಳಿಯುತ್ತದೆ ಎಂದು ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡ S. ಮಾರೆಪ್ಪ ಅಸಮಾಧಾನ ವ್ಯಕ್ತಪಡಿಸಿ ಡಿಸೆಂಬರ್ 27ರಂದು ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಹಳಷ್ಟು ತುಚ್ಛವಾಗಿ ಮಾತನಾಡುವುದು ಖಂಡನೀಯ. ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರಿ ಪಡೆಯುತ್ತೀರಿ, ಆದರೆ ಸಂವಿಧಾನದ ಕರ್ತೃವಿನ ಬಗ್ಗೆ ಅವನೇನವಾಗಿ ಮಾತನಾಡುವುದು ಸರಿಯಲ್ಲ. ಅಂಬೇಡ್ಕರ್ ಅವರನ್ನು ದ್ವೇಷಿಸುವ ಮೇಲ್ಜಾತಿಯವರಲ್ಲೂ ಅಂಬೇಡ್ಕರ್ ಇದ್ದಾರೆ, ಆದರೆ ಇವರು ಯಾರನ್ನು ಮೆಚ್ಚಿಸಲು ಈ ಮಾತು ಹೇಳಿದ್ದಾರೆ. ಡಿಸೆಂಬರ್ 27ರಂದು ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲ ಹಿಂದುಳಿದ ಕಾರ್ಮಿಕರ ಮತ್ತು ಕಮ್ಯುನಿಸ್ಟ್ ಸಂಘಟನೆಗಳನ್ನು ಒಳಗೊಂಡು ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ. ಅಂಬೇಡ್ಕರ್ ಎನ್ನುವುದು ಒಂದು ಫ್ಯಾಷನ್ ಆಗಿದೆ. ಒಂದು ವೇಳೆ ದೇವರನ್ನು ಸ್ಮರಿಸಿದರೆ ಸ್ವರ್ಗ ಸಿಗುತ್ತಿತ್ತು ಎಂಬ ಮಾತು ಏಕೆ ಹೇಳಿದರು? ಕಾಂಗ್ರೆಸ್ ಎನ್ನುವ ಪದ ಬಳಸಿದ್ದರೆ ನಾವು ವಿರೋಧಿಸುತ್ತಿರಲಿಲ್ಲ. ಗಲಾಟೆ ಆದ ನಂತರ ನಾನು ಹಾಗೆ ಹೇಳಿಲ್ಲ ಎಂಬುದು ಸರಿಯಲ್ಲ ಎಂದರು. ಅತಿ ಹೆಚ್ಚು ಅಂಬೇಡ್ಕರ್ ಹೆಸರು ಬಳಸುವುದು ಬಿಜೆಪಿ. ಕಾಂಗ್ರೆಸ್ನವರನ್ನು ಬಾಯಿ ಮುಚ್ಚಿಸಲು ಅವರು ಅಂಬೇಡ್ಕರ್ ಹೆಸರು ಬಳಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, MR ಬೇರಿ, ಜಾನ್ ವೆಸ್ಲಿ, ಖಾಜಾ ಅಸ್ಲಾಂ, ಅಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ್ ಹೇಮರಾಜ್, ಅಸ್ಕ್ಯಾಳ G. ಅಮರೇಶ್ ಉಪಸ್ಥಿತರಿದ್ದರು. ಅದೆಲ್ಲದಕ್ಕೆ ಅವರು ಉತ್ತರ ಕೊಡಬೇಕಾಗಿತ್ತು. ಆ ಉತ್ತರ ಕೊಡ್ತಕ್ಕಂಥ ಬರದಲ್ಲಿ ಅಂಬೇಡ್ಕರ್ನ ಮತ್ತು ಸಂವಿಧಾನವನ್ನ ಅಂತ ಅನ್ನೋ ಬದಲಿಗೆ ಅಂಬೇಡ್ಕರ್ ಅಂತ ನೀವು ಎಷ್ಟಂತಿರಲ್ಲ, ಅದರ ಬದಲಿಗೆ ನಿಮ್ಮ ಉಚ್ಚಾರಣೆ ಏನಾದರೂ ದೇವರ ಬಗ್ಗೆ ಮಾತಾಡಿದ್ರೆ ಇಷ್ಟರಲ್ಲಿ ನೀವು ದೇವರ ಸ್ವರ್ಗಗಳು ನಿಮ್ಗೆ ಸಿಗಿದ್ದು ಅಂತಕ್ಕಂಥ ಭಾವದಲ್ಲಿ ಮಾತಾಡ್ತಾರೆ. ಅಂಬೇಡ್ಕರ್ ಬಗ್ಗೆ ಯಾಕಷ್ಟು ದೇವರ ಬಗ್ಗೆ ಸ್ವಲ್ಪ ನಾಮಸ್ಮರಣೆ ಮಾಡಲಿ ಅಂತಕ್ಕಂಥ ಅರ್ಥದಲ್ಲಿ ಮಾತಾಡ್ತಾರೆ. ಸಂವಿಧಾನದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು, ಸಂವಿಧಾನದ ಕರ್ತೃಗಳು ಆಗಿರ್ತಕ್ಕಂಥ ಅಂಬೇಡ್ಕರ್ ಬಗ್ಗೆ ಯಾಕಷ್ಟು ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನೋದು ಅದನ್ನು ಹೊಸದಾಗಿ ನಮ್ಗೆ ಅನಿಸ್ತಾ ಇಲ್ಲ. ಇವು ಏನಿಲ್ಲ, ಅವರ ಐಕಾನ್ಗಳಿದ್ದಾರೆ. ಗೋಳ್ವಲ್ಕರ್, ಸಾವರ್ಕರ್,
ಮತ್ತು ಎಳೆಯವಾರು ಇವರ ಬಂಚ್ ಆಫ್ ಥಾಟ್ಸ್ ಅನ್ನು ಓದ್ಕೊಂಡು ಅವರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಹಾಗಾಗಿ ಅವರು ಎಲ್ಲಿಯೂ ಸಹ ಸಂವಿಧಾನ 19